IPL 18ನೇ ಆವೃತ್ತಿಯಲ್ಲಿ 2025ರ ಚಾಂಪಿಯನ್ ಆಗಿ RCB ಹೊರಹೊಮ್ಮಿದೆ. ಎಲ್ರಿಗೂ ಕೂಡ ಸಂಭ್ರಮ ಇದೆ. ಇದು ಒಂದ್ ಕಡೆ. ಸಂಭ್ರಮಾಚರಣೆಯ ವೇಳೆ ಆಗಿರುವಂತ ಅವಘಡನ ನೋಡಿದ್ರೆ ನಿಜಕ್ಕೂ ಕೂಡ ಇಂಥ ಸಂಭ್ರಮಾಚರಣೆ ಬೇಕಾಗಿತ್ತಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಅದರಲ್ಲೂ ಕಾಲ್ ತುಳಿತಕ್ಕೆ ಈಗಾಗಲೇ 9ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಾವಿನ ಸಂಖ್ಯೆ ಏರಿಕೆ ಆಗುವಂತ ಸಾಧ್ಯತೆ ಕೂಡ ಇದೆ. ಹಾಗಾದ್ರೆ ರಾಜ್ಯದಲ್ಲಿ ಎಲ್ಲೋ ಒಂದ್ ಕಡೆ ಇಂಟೆಲಿಜೆನ್ಸ್ ಫೇಲ್ಯೂರ್, ಗುಪ್ತಚರ ಇಲಾಖೆಗೆ ಮಾಹಿತಿ ಇರ್ಲಿಲ್ವಾ? ಈ ರೀತಿಯಾದಂತಹ ಕಾಲ್ ತುಳಿತ ಸಂಭವಿಸಿದಾದ್ರೂ ಯಾಕೆ? ಇದ್ರ ಬಗ್ಗೆ ಅಪೋಸಿಷನ್ ಲೀಡರ್ ಏನ್ ಹೇಳ್ತಾರೆ? ಖುದ್ದು ಅಪೋಸಿಷನ್ ಲೀಡರ್ ನ್ಯೂಸ್ ಫಸ್ಟ್ ಜೊತೆ ಇದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಶೋಕ್ ಅವರೇ, ಈಗ ನೇರವಾಗಿ ನಿಮ್ಗೂ ಕೂಡ ಮಾಹಿತಿ ಬಂದಿದೆ, ನೀವು ಕೂಡ ಹೋಗ್ತಾ ಇದ್ದೀರಿ ಇವಾಗ ಆಸ್ಪತ್ರೆ ಕಡೆ. ಈ ರೀತಿ ಕಾಲ್ ತುಳಿತಕ್ಕೆ ಸಾವನ್ನಪ್ಪಿರೋದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ತೀರಿ? ಇದು ಕರ್ನಾಟಕದ ಇತಿಹಾಸದಲ್ಲಿ ದೊಡ್ಡ ದುರಂತ. ಇದು ಸತ್ತಿರೋರೆಲ್ಲ ನಮ್ಮ ದೇಶದ ಭವಿಷ್ಯ ನಿರ್ಮಾಣ ಮಾಡುವಂತ ಯುವಕರು, ಮಕ್ಕಳು, ಹೆಣ್ಮಕ್ಳು. ನನ್ಗನ್ಸ್ತೈತೆ ಇಂಥ ದುರಂತ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ನಡೆದಿರಲಿಲ್ಲ. RCB ಗೆಲುವು ಬಂದಿದೆ, ಸಂತೋಷ ಪಡೋಣ. ಆದ್ರೆ ಒಂದ್ ಸರ್ಕಾರ ಆಗಿ ತಯಾರಿ ಮಾಡ್ಬೇಕಾಯ್ತಲ್ಲ. ಏನಾದ್ರೂ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಪೊಲೀಸ್ ಪರ್ಮಿಷನ್ ಬೇಕಲ್ಲ. ಯಾರೇ ಮಾಡ್ಲಿ, ಸರ್ಕಾರ ಮಾಡ್ಲಿ, ಮುಖ್ಯಮಂತ್ರಿ ಮಾಡ್ಲಿ, ಅಪೋಸಿಷನ್ ಲೀಡರ್ ಯಾರೇ ಮಾಡಿದ್ರು ಏನೇ ಮಾಡ್ಬೇಕಾದ್ರೂ ಒಂದು ಅನುಮತಿ ಬೇಕು ಪೊಲೀಸರಿಂದ. ತಗೊಂಡಿದಾರ ನನ್ಗೇನು ಗೊತ್ತಿಲ್ಲ. ಮತ್ತೆ ಈ ಕಾರ್ಯಕ್ರಮ ಇವತ್ತೇ ಮಾಡಬೇಕು ಅಂತ ಏನಿತ್ತು? ತಯಾರಿ ಮಾಡ್ಕೊಂಡು ನಾಳೆ ಮಾಡಬಹುದಾಗಿತ್ತು. ನೋಡಿ ಸರ್, ವಿಧಾನಸೌಧದ ಮುಂದೆ ತಾವು ಪಾಸ್ ಆಗ್ತಾ ಇದ್ರಿ, ವಿಂಡೋ ಡೌನ್ ಮಾಡಿ ಸರ್. ನೋಡಿ, ಸಾಲು ಸಾಲು ಗಾಡಿಗಳು ಬಿದ್ದಿದೆ, ಚಪ್ಪಲಿಗಳು ಬಿದ್ದಿದೆ. ಈ ರೀತಿಯಾದಂತಹ ವಾತಾವರಣ, ನೀವು ಈಗಾಗಲೇ ಹೇಳಿದ್ರಿ ಪೊಲೀಸ್ ಪರ್ಮಿಷನ್ ಅಂತ. ರಾಜ್ಯ ಸರ್ಕಾರನೇ ಅರೇಂಜ್ ಮಾಡಿರುವಂತ ಕಾರ್ಯಕ್ರಮದಲ್ಲಿ ಇಷ್ಟ ಅವ್ಯವಸ್ಥೆ ಸರ್. ನೋಡಿ, ಇದು ಅವ್ಯವಸ್ಥೆಯನ್ನ ಹೇಳೋದ್ಕಿಂತನೂ ಕೂಡ ನೆಗ್ಲಿಜಿಯನ್ಸಿ, ಸರ್ಕಾರದ ನೆಗ್ಲಿಜಿಯನ್ಸಿ. ಒಂದ್ ಸರ್ಕಾರ ಆಗಿ ಏನಾನ ಒಂದು ಜ್ಞಾನ ಬೇಕಾಗಿಲ್ಲ. ಇಷ್ಟು ಜನ ಸೇರ್ತಾರೆ, ಅವ್ರು ಹೆಂಗೆ ಬಂದೋಬಸ್ತ್ ಮಾಡ್ಬೇಕು? ಎರಡೆರಡು ಕಡೆ ಪ್ರೋಗ್ರಾಮ್ ಯಾಕೆ? ಮಂತ್ರಿ ಹೇಳ್ತಾರೆ ನಾವು ರ್ಯಾಲಿ ಕ್ಯಾನ್ಸಲ್ ಮಾಡಿದಿರಿ ಅಂತ, ಒಂದ್ ಕಡೆ ರ್ಯಾಲಿ ಇದೆ ಅಂತ ಹೇಳ್ತೀರಾ. ಈಗ ಎರಡು ಕಡೆ ಮಾಡೋದ್ರಿಂದ ಪೊಲೀಸರು ಎರಡು ಕಡೆ ಬಂದೋಬಸ್ತ್ ಒಂದೇ ದಿನದಲ್ಲಿ ಎಲ್ಲಿಂದ ಬರ್ತಾರೆ ಇವರಿಗೆ ಪೊಲೀಸರು? ಒಂದು ಕಾರ್ಯಕ್ರಮ ಯಾರಾದ್ರೂ ಮಾಡಬೇಕಾದ್ರೆ ಅದು ಒಂದು ತಿಂಗಳು ತಯಾರಿ ಮಾಡಬೇಕು. ಏಕಾಏಕಿ ಕಾರ್ಯಕ್ರಮ ಮಾಡಿ ಪೊಲೀಸರ ವ್ಯವಸ್ಥೆ ಮಾಡಕ್ಕೂ ಸರ್ಕಾರಕ್ಕೆ ಯೋಗ್ಯತೆ ಆಗಿಲ್ಲ ಅಂತ ಹೇಳಿದ್ರೆ ಇಷ್ಟೊಂದು ಅನಾಹುತ ನಡೆದಿದೆ. ಕಣ್ಣಲ್ಲಿ ನೀರು ಬರುತ್ತೆ. ಎಲ್ಲ ಮಕ್ಕಳು, ಅವರ ತಾಯಂದಿರಿಗೆ ಏನ್ ಉತ್ತರ ಕೊಡ್ತೀರಾ ನೀವು? ಇವಾಗ ಸತ್ತಿರೋ ಅವ್ರಿಗೆ ಅವ್ರ ತಾಯಂದಿರಿಗೆ ಏನಂತ ಉತ್ತರ ಕೊಡ್ತೀರಾ? ಪೊಲೀಸ್ ನೆಗ್ಲಿಜೆನ್ಸಿ ಅಂತ ಕೊಡ್ತೀರಾ? ಸರ್ಕಾರದ ಏನ್ ಅವಶ್ಯಕತೆ ಇತ್ತು? ಇವತ್ತೇ ಮಾಡಬೇಕು, ಹೀಗೆ ಮಾಡಬೇಕು ಅಂತ ನಾಳೆ ಬೆಳಗ್ಗೆ ಮಾಡಬಹುದಾಯ್ತು. ಬಂದೋಬಸ್ತ್ ಮಾಡ್ಕೊಂಡು ಬ್ಯಾರಿಕೇಡ್ ಮಾಡಿ ಮಾಡಬಹುದಾಗಿತ್ತಲ್ಲ. ಅಂತ ಕೊಳ್ಳೆ ಹೋಗೋದೇನಿತ್ತು ಸರ್? 24 ಗಂಟೆ ಆಗಿಲ್ಲ ನಾವು ಕಪ್ಪನ್ನ ಗೆದ್ದು. 18 ವರ್ಷದ ಸತತ ಪರಿಶ್ರಮ. ಆದ್ರೆ ಈಗ 9ಕ್ಕೂ ಹೆಚ್ಚು ಜನರ ದುರ್ಮರಣ. ನೋಡಿ, ನಾನು ಹೇಳಿದ್ನಲ್ಲ, ಇದು ಕಣ್ಣಲ್ಲಿ ನೀರು ಬರ್ತೈತೆ. ಆ ಮಕ್ಕಳ ಎತ್ಕೊಂಡು ನೋಡ್ತಾ ಇದ್ದೆ, ಮಕ್ಕಳನ್ನ ಎತ್ಕೊಂಡು ಹೋಗ್ತಾ ಇರೋದು ಟಿವಿಯಲ್ಲಿ ನೋಡ್ತಾ ಇದ್ರೆ ಊಟ ಮಾಡಕ್ಕೂ ಮನ್ಸು ಬರಲ್ಲ. ಅಷ್ಟು ಒಂದ್ ರೀತಿ ಮಕ್ಕಳು ಸಾವಿನಲ್ಲಿ ಎತ್ಕೊಂಡು ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀರಿ. ನಿಜಕ್ಕೂ ಈ ಸರ್ಕಾರ ಯೋಚನೆ ಬೇಕು, ಒಂದು ಯೋಚನೆ ಬೇಕಾ? ಬನ್ನಿ ಅಂತ ಹೇಳಿ ನೀವೆಲ್ಲರಿಗೂ ಪ್ರವೋಕ್ ಮಾಡ್ಬಿಟ್ಟು ಈಗ ಬಂದಾಗ ಅವ್ರಿಗೆ ಸರಿಯಾದಂತ ವ್ಯವಸ್ಥೆ ಏನು ಮಾಡ್ಲಿಲ್ಲ ಅಂದ್ರೆ ನನ್ಗನ್ಸತ್ತೆ ದೇವರು ಕೂಡ ನಿಮ್ಮನ್ನ ಕ್ಷಮಿಸಲ್ಲ. ತಯಾರಿ ಇಲ್ಲ ಅಂದ್ರೆ ಯಾಕೆ ಮಾಡ್ಬೇಕಾಯ್ತು? ಇದಿಷ್ಟು ಬೇಜವಾಬ್ದಾರಿತನಕ್ಕೆ ಯಾರು ಹೊಣೆ ಅಂತೀರಿ ಸರ್? ನೇರವಾಗಿ ಸರ್ಕಾರ. ಒಂದ್ ಸಣ್ಣ ಮಗುಗೆ ಒಂದ್ ಸ್ಕೂಲ್ ಟೀಚರ್ ಕೇಳಿರಿ, ಏನಾನ ಒಂದ್ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಹೇಗ್ ಮಾಡ್ಬೇಕು, ಏನೇನ್ ತಗೊಬೇಕು, ವ್ಯವಸ್ಥೆಗಳು ಏನ್ ಮಾಡ್ಬೇಕು ಅಂತ ಸಣ್ಣ ಸ್ಕೂಲ್ ಮೇಸ್ಟ್ರಿಗೆ ಗೊತ್ತಾಗ್ತೈತೆ. ಆಡಳಿತ ನಡೆಸುವಂತ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಏನು ಗೊತ್ತೇ ಆಗಲ್ವಾ? ಇದಕ್ಕೆ ಯಾರು ಈ ಸಾವಿಗೆ ನ್ಯಾಯ ಯಾರು ಕೊಡ್ತೀರಾ? ಇವತ್ತು ಈ ಸಾವಿಗೆ ನ್ಯಾಯ ಯಾರು ಕೊಡ್ತೀರಾ? ಯಾರನ್ನ ಕೇಳ್ಬೇಕು? ಇವಾಗ ಸತ್ತಂತ ಅವ್ರ ತಾಯಂದಿರ, ಅವರ ತಂದೆ ತಾಯಿಯ ಗೋಳನ್ನ ಯಾರು ಕೇಳ್ತೀರಾ? ನೀವು ಯಾಕೆ ಬಂದ್ರಿ ಅಂತ ಹೇಳ್ತೀರಾ? ಕರೆದವ್ರು ನೀವು, ಅನೌನ್ಸ್ ಮಾಡಿದವ್ರು ನೀವು, ಸನ್ಮಾನ ಮಾಡಿದವ್ರು ನೀವು. ನನಗನ್ಸೋ ಪ್ರಕಾರ ಇಲ್ಲಿ ಸತ್ತ ಮೇಲೂ ಕೂಡ ನೀವು ಕಾರ್ಯಕ್ರಮ ಮಾಡಿದ್ರಲ್ಲಿ ವಿಧಾನಸೌಧದಲ್ಲಿ. ನನಗಿರೋ ಅಪೋಸಿಷನ್ ಲೀಡರ್ ನನಗಿರೋಂತ ಮಾಹಿತಿ, ನೀವು ಕಾರ್ಯಕ್ರಮ ಮಾಡೋವಾಗೆ ನನಗನ್ಸುತ್ತೆ 4 ಜನ ಸತ್ತೋಗಿದ್ರು. ಆ ಸಾವಿನ ಮೇಲೆ ಮಾಡುವಂತ ಅವಶ್ಯಕತೆ ಏನಿತ್ತು? ಸೂತಕದ ಮನೇಲಿ ಸನ್ಮಾನ ಬೇಕಾಗಿತ್ತಾ? ಸೂತಕದ ಮನೇಲಿ ಸನ್ಮಾನ ಅವಶ್ಯಕತೆ ಇತ್ತಾ? ಒಬ್ಬ ಮುಖ್ಯಮಂತ್ರಿಗೆ ಕ್ಷಣಕ್ಕೂ ಮಾಹಿತಿ ಬರ್ತತೆ. ನಮ್ಗಾದ್ರೂ ಒಂದ್ 5 ನಿಮಿಷ ಲೇಟ್ ಆಗ್ತೈತೆ.
ಕ್ಷಣಕ್ಕೂ ಮಾಹಿತಿ ಬರ್ತದೆ. ಆ ಮಾಹಿತಿ ಬಂದ್ರೂ ಕೂಡ ನೀವು ಆತರವಾಗಿ ಸನ್ಮಾನ ಮಾಡಿ ಅವಶ್ಯಕತೆ ಏನಿತ್ತು? ಇವತ್ತು ಸತ್ತಿರೋ ಸಂಖ್ಯೆ ಇನ್ನೂ ಬಂದಿಲ್ಲ. ನನ್ಗನ್ಸತ್ತೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ತೀರೋಗಿದ್ದಾರೆ ಅಂತ ನನ್ಗಿರುವಂತ ಮಾಹಿತಿ. ಅದರಿಂದ ನಿಜಕ್ಕೂ ನನಗೆ ದಿಗ್ಭ್ರಮೆ, ಇಡೀ ಕರ್ನಾಟಕ ಬಹಳ ದಿಗ್ಭ್ರಮೆ ಆಗಿದೆ. ಇದು ದೇಶದಲ್ಲಿ ಕೂಡ ದೊಡ್ಡ ಒಂದು ನೋವಿನ ಸಂಗತಿ, ಇಡೀ ದೇಶಕ್ಕೆ ಒಂದು ನೋವಿನ ಸಂಗತಿ. ಸಂಭ್ರಮ ಪಡುವಂತ ಸಂದರ್ಭದಲ್ಲಿ ಸೂತಕ, ಕರ್ನಾಟಕದಲ್ಲಿ ಸೂತಕ, ಇಡೀ ದೇಶ ಸಂಭ್ರಮ, ಕರ್ನಾಟಕದಲ್ಲಿ ನಾವು ಸೂತಕದಲ್ಲಿದ್ದೀರಿ. ನನ್ನ ಕಡೆಯ ಪ್ರಶ್ನೆ ಸರ್, ಗುಪ್ತಚರ ಇಲಾಖೆಗೆ, ರಾಜ್ಯದ ಮುಖ್ಯಮಂತ್ರಿಗೆ, ಗೃಹ ಸಚಿವರಿಗೆ, ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ಫ್ಲಾಗ್ ನ ಇಟ್ಕೊಂಡು ಬರ್ತಾ ಇದ್ರು ಸಂಭ್ರಮಾಚರಣೆಗೆ. ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಆಸ್ ಅಪೋಸಿಷನ್ ಲೀಡರ್? ನೋಡಿ, ನೀವು ಈ ತರ ಪ್ರವೋಕ್ ಮಾಡ್ಬಿಟ್ಟು, ತಯಾರಿ ಇಲ್ದಿರ ಪ್ರವೋಕ್ ಮಾಡಿ ಅವ್ರನ್ನೆಲ್ಲ ಬರಂಗ್ ಮಾಡಿ, ಇವತ್ತು ಅವ್ರಿಗೆ ಸರಿಯಾದಂತ ವ್ಯವಸ್ಥೆ ಮಾಡದೆ, ಫೇಲ್ಯೂರ್, ಸರ್ಕಾರದ ಅಟ್ಟರ್ ಫೇಲ್ಯೂರ್. ಈ ಸಾವಿಗೆ ಸರ್ಕಾರನೇ ನೇರ ಕಾರಣ, ಬೇರೆ ಯಾರು ಇಲ್ಲ. RCB ಅಂತ ಒಂದು ಗೆಲುವಿನ ಸಂದರ್ಭವನ್ನು ಹೇಗೆ ನಾವು ಯುಟಿಲೈಸ್ ಮಾಡ್ಕೊಬೇಕು, ಹೇಗ್ ಮಾಡಬೇಕು, ಹೇಗೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮ, ಸನ್ಮಾನಿ ಕಾರ್ಯಕ್ರಮ ಹೇಗ್ ಮಾಡಬೇಕು ಅನ್ನೋ ಪರಿಜ್ಞಾನನೂ ಇವ್ರಿಗೆ ಇಲ್ಲ ಅಂತಂದ್ರೆ ಇವ್ರಿಗೆ ರಾಜ್ಯನ ಹೆಂಗ್ ನಡೆಸ್ತಾರೆ ಇವರು? ಇಂಟೆಲಿಜೆನ್ಸ್ ಫೇಲ್ಯೂರು, ಸರ್ಕಾರದ ವ್ಯವಸ್ಥೆಗಳು ಫೇಲ್ಯೂರು. ನನ್ಗನ್ಸತ್ತೆ ಇದು ಕರ್ನಾಟಕದ ಇತಿಹಾಸದಲ್ಲಿ ಈ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ. ಇವರು ಸರ್ಕಾರ ಇರೋವರೆಗೂ ಈ ಶಾಪ ಇವರನ್ನ ತಿನ್ನುತ್ತೆ ಅಂತ ಅನ್ಸುತ್ತೆ. ಇದು ಒಟ್ಟಾರೆ ಅಪೋಸಿಷನ್ ಲೀಡರ್ ಫಸ್ಟ್ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.